ನಮಸ್ತೆ ಸ್ನೇಹಿತರೆ, ಅನಿತಾಸ್ ಬೈಟ್ಸ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಕಡಿಮೆ ಟೈಮಿಂಗ್ಸಲ್ಲಿ ಗೋಲ್ಗಪ್ಪನ ಹೇಗೆ ಮಾಡ್ಕೊಳ್ಬೇಕು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ನೆನೆಸಿಟ್ಟಿರೋ ಬಟಾಣಿ ಮತ್ತು ಆಲೂಗಡ್ಡೆನ ಕುಕ್ಕರಲ್ಲಿ ಇಟ್ಟು ಬೇಯಿಸ್ಕೊಳ್ತಿದ್ದೀನಿ. ಬಟಾಣಿ ಜೊತೆಗೇ ಒಂದು ಬೌಲಲ್ಲಿ ಆಲೂಗಡ್ಡೆನೂ ಕೂಡ ಇಟ್ಬಿಟ್ಟು ಬೇಯಿಸ್ಕೊಳ್ತೀನಿ. ನಾನು 3 ವಿಸಲ್ನ ಹಾಕ್ಸ್ಕೊಳ್ತಿದ್ದೀನಿ. ಕುಕ್ಕರ್ ಕೂಗಿದೆ, ಅಷ್ಟರಲ್ಲಿ ಪಾನಿಗೆ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಒಂದು ಮುಷ್ಟಿಯಷ್ಟು ಪುದೀನಾನ ಹಾಕ್ಕೊಳ್ತಿದ್ದೀನಿ. ಅಷ್ಟೇ ಪ್ರಮಾಣ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಒಂದು 5-6 ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಕಾಳು ಮೆಣಸನ್ನು ಹಾಕ್ಕೊಳ್ತಿದ್ದೀನಿ. ಇದಕ್ಕೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1/4 ಇಂಚು ಶುಂಠಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಡು ಬಿಡ್ತೀನಿ. ಪೇಸ್ಟ್ ರೆಡಿಯಾಗಿದೆ. ಇದನ್ನು ನೀಟಾಗಿ ಶೋಧಿಸ್ಕೊಂಡು ಬಿಡ್ತೀನಿ. ಹೀಗೆ ಪಾನಿ ಮಾಡೋದ್ರಿಂದ ಸ್ವಲ್ಪ ತರಿಯಾಗಿ ಬಾಯಿಗೆಲ್ಲ ಸಿಗ್ತಾ ಇರುತ್ತೆ, ಚೆನ್ನಾಗಿರಲ್ಲ. ದೊಡ್ಡ ಜಾಲರಿಯಲ್ಲಿ ಅಥವಾ ಬಟ್ಟೆಯಲ್ಲಿ ಕೂಡ ಶೋಧಿಸ್ಕೊಳ್ಬೋದು. ನಾನು ಕಡಿಮೆ ಪ್ರಮಾಣ ಮಾಡ್ತಿರೋದ್ರಿಂದ ಚಿಕ್ಕ ಜಾಲರಿಯಲ್ಲೇ ಶೋಧಿಸ್ಕೊಳ್ತಿದ್ದೀನಿ. ನೋಡಿ, ಇಷ್ಟು ಗಟ್ಟಿ ಅಂಶ ಇರುತ್ತೆ. ಇದೆಲ್ಲ ಬಾಯಿಗೆ ಸಿಕ್ಕರೆ ಚೆನ್ನಾಗಿರಲ್ಲ. ಇದ್ರ ಜೊತೆಗೇ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೀನಿ, ಅದರ ರಸನೂ ಕೂಡ ಇದರೊಳಗೇ ಶೋಧಿಸ್ಕೊಂಡು ಬಿಡ್ತೀನಿ. ಈಗ ಒಂದು ಟೈಮ್ ಶೋಧಿಸಿದ್ದೀನಿ, ಮತ್ತೆ ಇನ್ನೊಂದು ಸರಿ ಶೋಧಿಸ್ಕೊಳ್ತೀನಿ. ಚಿಕ್ಕ ಪುಟ್ಟದಿದ್ರೂ ಮತ್ತೆ ಕ್ಲೀನಾಗಿ ಬರುತ್ತೆ. ಸೆಕೆಂಡ್ ಟೈಮು ಶೋಧಿಸ್ಕೊಂಡಿದ್ದೀನಿ. ಈಗ ಅದಕ್ಕೆ ಹುಣಸೆ ರಸನ ಶೋಧಿಸ್ಕೊಳ್ತಿದ್ದೀನಿ. ತಿಕ್ಕಾಗಿದ್ದರಿಂದ ಸ್ವಲ್ಪ ಇಳಿಯೋದು ಲೇಟ್ ಆಗುತ್ತೆ. ಶೋಧಿಸ್ಕೊಂಡಿದ್ದಾಯಿತು. ನಮಗೆ ಪಾನಿ ಕ್ವಾಂಟಿಟಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಬೋದು. ಈಗ 3/4 ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ತಿದ್ದೀನಿ. ಇನ್ನೊಂದು 3/4 ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಳ್ತಿದ್ದೀನಿ. ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು.
ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ಬೇಕು. ನಾನು ಲಾಸ್ಟಲ್ಲೇ ಹಾಕ್ಕೊಳ್ತೀನಿ. ಪಾನಿ ರೆಡಿ ಆಯಿತು. ಕುಕ್ಕರ್ ಓಪನ್ ಮಾಡ್ತಿದ್ದೀನಿ. ಚೆನ್ನಾಗಿ ಬೆಂದಿದೆ ಬಟಾಣಿ ಆಲೂಗಡ್ಡೆ ಎಲ್ಲ. ಬರೀ ಆಲೂಗಡ್ಡೆ ಸ್ಟಫಿಂಗ್ ಕೂಡ ಮಾಡ್ಬೋದು. ನಾನು ಬಟಾಣಿನೂ ಸ್ವಲ್ಪ ಪ್ರಮಾಣ ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ನಾನು ಒಣ ಬಟಾಣಿನೇ ನೆನೆಸ್ಬಿಟ್ಟು ಬೇಯಿಸ್ಕೊಳ್ತಿದ್ದೀನಿ. ಬಟಾಣಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆ ತುಂಬ ಸಾಫ್ಟ್ ಇರೋದ್ರಿಂದ ಬೇಗ ಸ್ಮ್ಯಾಶ್ ಆಗುತ್ತೆ. ಈಗ ಲಾಸ್ಟಲ್ಲಿ ಹಾಕ್ಕೊಂಡು ಒಂದೆರಡು ಸಾರಿ ಸ್ಮ್ಯಾಶ್ ಮಾಡಿದ್ರೆ ಸಾಕು. ಎರಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಎರಡನ್ನು. ಗೋಲ್ಗಪ್ಪ ಎಲ್ಲ ಮಾಡ್ಕೊಳ್ಳೋದು ಈಸಿ. ಮನೆಯಲ್ಲೇ ಸಿಂಪಲ್ಲಾಗಿ ಆರೋಗ್ಯವಾಗಿ ಮಾಡ್ಕೊಳ್ಬೋದು. ಇದಕ್ಕೆ ಒಂದು 4 ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಹಾಕ್ಕೊಳ್ತಿದ್ದೀನಿ. ಒಂದು ಅರ್ಧ ಸ್ಪೂನ್ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ತಿದ್ದೀನಿ. ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ, ಹಾಗೆ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು, ಇದ್ರ ಜೊತೆಗೆ ಸ್ವಲ್ಪ ಅಚ್ಚ ಪುಡಿನ ಹಾಕ್ಕೊಳ್ತಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಪುಡಿನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಎಲ್ಲ ಮಿಕ್ಸ್ ರೆಡಿ ಆಯಿತು. ಈಗ ಪುರಿನ ಕರ್ಕೊಂಡು ಬಿಡೋಣ. ಎಣ್ಣೆ ಕಾಯ್ದಿದೆ, ಪುರಿಗಳನ್ನ ಹಾಕ್ಕೊಂಡು ಕರ್ಕೊಳ್ತೀನಿ. ಎಣ್ಣೆ ಕಾಯ್ದಿದ್ರೆ ಪುರಿಗಳು ಬೇಗನೆ ಕರ್ಕೊಳ್ಬೋದು. ಗೋಲ್ಗಪ್ಪಗೆ ಪುರಿಗಳನ್ನೆಲ್ಲ ಕರ್ಕೊಂಡಿದ್ದಾಗಿದೆ. ಇದಕ್ಕೆ ಬೇಕಾಗಿರೋ ಎಲ್ಲ ಐಟಮ್ಸು ರೆಡಿ ಆಯಿತು. ಪಾನಿಗೆ ಈಗ ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡು ತಿರುಗಿಸ್ತಿದ್ದೀನಿ. ಬೆಲ್ಲ ಅಥವಾ ಸಕ್ಕರೆನೂ ಹಾಕ್ಕೊಳ್ಬೋದು. ಸ್ಟಫಿಂಗ್ ಎಲ್ಲ ರೆಡಿಯಾಗಿದೆ, ಪಾನಿ ರೆಡಿ ಆಯಿತು. ಈಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಪುರಿನ ಓಪನ್ ಮಾಡಿಬಿಟ್ಟು ಸ್ಟಫಿಂಗ್ ಎಲ್ಲ ಫಿಲ್ ಮಾಡ್ಕೊಳ್ತೀನಿ. ಸ್ವಲ್ಪ ಹಸಿ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ.
ಈಗ ಫೈನಲಾಗಿ ಪಾನಿನ ಹಾಕ್ಕೊಂಡು ಗೋಲ್ಗಪ್ಪನ ಸೇವನೆ ಮಾಡ್ಬೋದು. ಹೋಮ್ ಮೇಡ್ ಗೋಲ್ಗಪ್ಪ ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.